ಕಾಯ್ದೆಯ ವಿರುದ್ಧವಾಗಿ ಕರೆದಂಥ ಈ ಕಾರ್ಯಕ್ರಮದ ಇಲ್ಲಿ ನೆರೆದಿರತಕ್ಕಂಥ ಎಲ್ಲ ನಾಯಕರುಗಳೇ ಮತ್ತು ಎಲ್ಲ ಅಣ್ಣ ತಮ್ಮಂದಿರೇ ಮತ್ತು ಇತರ ಧರ್ಮದ ಎಲ್ಲ ನನ್ನ ಆತ್ಮೀಯ ಮಿತ್ರರೇ, ಇವತ್ತು ಈ ವಕ್ಫ್ ಕಾಯ್ದೆ ಏನು ಮಾಡಿದ್ದಾರೆ, ಈ JPC ಕಮಿಟಿಯ ಎಲ್ಲ ಸದಸ್ಯರುಗಳು, ವಿರೋಧ ಪಕ್ಷದ ಸದಸ್ಯರುಗಳು ಅದಕ್ಕೆ ವಿರೋಧ ಇದ್ದು ಇವತ್ತು ನಮ್ಮಲ್ಲಿ ಸಂಖ್ಯಾಬಲ ಇದೆ ಅಂತ ಹೇಳಿ ಇದನ್ನು ಮಂಡಿಸಿ ಇವತ್ತೊಂದು ಆ್ಯಕ್ಟ್ ಮಾಡಿದ್ದಾರೆ. ಈ ತಿದ್ದುಪಡಿ ಮಾಡಬೇಕಾಗಿ ನಮ್ಮ ಮುಸ್ಲಿಮ್ಸ್ ಪರ್ಸನಲ್ ಲಾ ಬೋರ್ಡ್ ಆಗಲಿ ವಕ್ಫ್ ಬೋರ್ಡ್ ಆಗಲಿ ಯಾರು ಇವರಲ್ಲಿ ಹೋಗಿ ಕೇಳಿದ್ರೆ ನಮಗೆ ತಿದ್ದುಪಡಿ ಮಾಡಬೇಕಂತೇಳಿ, ಆದರೂ ಇವರಿಗೆ ಏನೋ ಒಂದು ದುರುದ್ದೇಶ ಇಟ್ಟುಕೊಂಡು ಇವತ್ತು ಇಂಥ ಒಂದು ತಿದ್ದುಪಡಿಯನ್ನು ಮಾಡಿಕೊಂಡಿದ್ದಾರೆ. ಅದಕ್ಕಾಗಿ ಈ ದೇಶದ ನಾನಾ ಭಾಗದಲ್ಲಿ ಇವತ್ತು ಎಲ್ಲ ಕಡೆಯಲ್ಲಿ ಇವತ್ತು ದೊಡ್ಡ ಮಟ್ಟದಲ್ಲಿ ಹಾಗೂ ಸಣ್ಣ ಸಣ್ಣ ಮಟ್ಟದಲ್ಲಿ ಇವತ್ತು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಈ ವಕ್ಫ್ ಬೈ ಯೂಸರ್ ಅಂತ ಹೇಳಿದ್ರೆ, ನಾವು 106 ವರ್ಷಗಳಿಂದ ಅಲ್ಲಿ ಮಸೀದಿ ಆಗಿರ್ಬೋದು, ಮದ್ರಸಾ ಆಗಿರ್ಬೋದು, ಇದನ್ನು ಎಲ್ಲಿ ಯಾರು ಅದನ್ನು ಮಾಡಿಕೊಂಡು ಬಂದಿದ್ದಾರೋ ಅದಕ್ಕಾಗಿ ವಕ್ಫ್ ಬೈ ಯೂಸರ್ ಅಂತ ಹೇಳಿ ನಮ್ಮ ಆ್ಯಕ್ಟ್ ಇದೆ. ಆದರೆ ಇವತ್ತು ತಪ್ಪು ಕಲ್ಪನೆ ಅಂತ ಹೇಳಿದ್ರೆ ಇದು ಮುಸಲ್ಮಾನರಿಗೆ ಮಾತ್ರ ಇದೆ ಅಂತೇಳಿ. ಅಲ್ಲ ಬಂಧುಗಳೇ, ಇದು ನಮ್ಮ ಹಿಂದೂ ಬಾಂಧವರಿಗಿದೆ. ಯಾರೆಲ್ಲ ದೇವಸ್ಥಾನ 106 ವರ್ಷಗಳಿಂದಿದೆ ಅಲ್ಲಿ ಅದೇ ಇರ್ಬೇಕಂತೇಳಿ ಆ್ಯಕ್ಟ್ ಅಲ್ಲಿದೆ. ಅದೇ ರೀತಿ ಗುರುದ್ವಾರ, ಅದೇ ರೀತಿ ಕ್ರಿಶ್ಚಿಯನ್ ಸಮುದಾಯದ ಚರ್ಚ್ ಇರ್ಬೋದು, ಯಾವುದೆಲ್ಲ ದೇವಸ್ಥಾನಗಳು 106 ವರ್ಷಗಳಿಂದ ಇದೆಯೋ ಅದೆಲ್ಲವೂ ಅಲ್ಲೇ ಇರಬೇಕು. ಅದನ್ನು ಯಾರು ತೆಗೆಯಲಿಕ್ಕೆ ಸಾಧ್ಯ ಇಲ್ಲ ಎಂಬ ಕಾನೂನು ನಮ್ಮ ದೇಶದಲ್ಲಿದೆ. ಅದೇ ರೀತಿ ಕಾನೂನು ವಕ್ಫ್ ಆ್ಯಕ್ಟ್ನಲ್ಲಿದೆ. ಇದು ತಪ್ಪು ಕಲ್ಪನೆಯನ್ನು ಮಾಡ್ತಾ ಇದ್ದಾರೆ, ಇವರಿಗೆ ಮಾತ್ರ ಈ ಕಾನೂನು ಇದೆ ಅಂತೇಳಿ. ಅದೇ ರೀತಿ ಲಿಮಿಟೇಷನ್ ಆ್ಯಕ್ಟ್ ಯಾಕೆ ತಂದಿದ್ದೀರಿ? 11 ವರ್ಷಕ್ಕಿಂತ ಮೇಲ್ಪಟ್ಟಾಗೆ ನಾವು ಯಾರಾದರೂ ಲೀಸ್ ಕೊಟ್ಟಿದ್ರೆ, ಅಲ್ಲದೆ ಅಲ್ಲಿ ಯಾರಾದರೂ ಬೇರೆಯವರು ಅದನ್ನು ಉಪಯೋಗಿಸ್ತಿದ್ರೆ ಅದು ನಮಗೇನು ಬರುವುದಿಲ್ಲ ಎಂಬ ಲಿಮಿಟೇಷನ್ ಆ್ಯಕ್ಟ್ ಕೊಟ್ಟಿದ್ದೀರಿ. ಯಾಕಂತ ಹೇಳಿದ್ರೆ ಡೆಲ್ಲಿಯಲ್ಲಿ ಆಗಿರ್ಬೋದು, UP ಯಲ್ಲಿ ಆಗಿರ್ಬೋದು, ಬಿಹಾರದಲ್ಲಿ ಆಗಿರ್ಬೋದು, ಅನೇಕ ಸ್ಥಳಗಳು ಇವತ್ತು ಸರ್ಕಾರದ ಅಧೀನದಲ್ಲಿ ಇವತ್ತು ಸರ್ಕಾರದ ಅದನ್ನು ಉಪಯೋಗಿಸ್ತಾ ಇದೆ. ಅದನ್ನು ಕಬಳಿಸಲಿಕ್ಕಾಗಿ ಇವತ್ತು ಈ ಲಿಮಿಟೇಷನ್ ಆ್ಯಕ್ಟ್ ಅನ್ನು ಇವತ್ತು ತಂದಿದ್ದಾರೆ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಅದೇ ರೀತಿ ಸೆಕ್ಷನ್ 52A, ಅದರಲ್ಲಿ ನಮ್ಮ ಸಮುದಾಯದ ಯಾರಾದರೂ ಅದು ಅಧ್ಯಕ್ಷರಾಗಿರ್ಬೋದು ಅಥವಾ ಇತರ ಯಾರಾದರೂ ನಮ್ಮ ದೇಶದ ಯಾರಾದರೂ ಒಬ್ಬ ವ್ಯಕ್ತಿ ನಮ್ಮ ಈ ವಕ್ಫ್ನ ಆಸ್ತಿಯನ್ನು ಕಬಳಿಸಿದರೆ ಅದಕ್ಕೆ ಕಠಿಣ ಶಿಕ್ಷೆಯ ಕಾನೂನಿತ್ತು. 6 ತಿಂಗಳ ಮಿನಿಮಮ್ ಕಠಿಣ ಶಿಕ್ಷೆಯ ಕಾನೂನಿತ್ತು. ಇವತ್ತು ಅದನ್ನು ಡಿಲೀಟ್ ಮಾಡಿದ್ದೀರಿ. ಯಾಕಾಗಿ ಸ್ವಾಮಿ? ಅದನ್ನು ಯಾರು ಬಂಡಶಾಹಿಗಳಿಗಾಗಿ ಕೊಡ್ಲಿಕ್ಕಾಗಿ ಮಾಡಿದ್ದೀರಾ? ಇದಕ್ಕೆಲ್ಲ ಉತ್ತರಿಸಬೇಕಾಗ್ತದೆ. ಅದೇ ರೀತಿ ಇಷ್ಟುವರೆಗೆ ಹೇಳ್ತಾ ಇದ್ರು ಈ ಟ್ರಿಬ್ಯುನಲ್ ಎಂಬ ಮಾಡಿರೋದು ಇವರಿಗಾಗಿ ಅಂತ ಹೇಳಿ. ಅಲ್ಲ ಸ್ವಾಮಿ, ಟ್ರಿಬ್ಯುನಲ್ ಬಹಳಷ್ಟು 17 ಟ್ರಿಬ್ಯುನಲ್ಗಳಿದೆ ಈ ದೇಶದಲ್ಲಿ. ಅದು ಲ್ಯಾಂಡ್ ಟ್ರಿಬ್ಯುನಲ್ ಆಗಿರ್ಬೋದು, ವ್ಯಾಟ್ ಟ್ರಿಬ್ಯುನಲ್ ಆಗಿರ್ಬೋದು, ಇಂಥ ಅನೇಕ ಟ್ರಿಬ್ಯುನಲ್ಗಳಿದೆ. ಈ ಟ್ರಿಬ್ಯುನಲ್ ಅಂತ ಇರೋದು ನಮ್ಮ ಈ ವಕ್ಫ್ಗಾಗಿ ಒಂದು ಟ್ರಿಬ್ಯುನಲ್, ಅದರಲ್ಲಿ 17ರಲ್ಲಿ ಒಂದು ವಕ್ಫ್ಗಾಗಿ ಟ್ರಿಬ್ಯುನಲ್ ಮಾಡಿದ್ದಾರೆ. ಈ ಟ್ರಿಬ್ಯುನಲ್ ಯಾರಲ್ಲಿ ಇರ್ತಾರೆ? ಈ ಟ್ರಿಬ್ಯುನಲ್ ಇರುವಂತವರು ಅದರಲ್ಲಿ ಒಂದು 3 ಜನರಲ್ಲಿ ಟ್ರಿಬ್ಯುನಲ್ ಇರ್ತಾರೆ. ಒಂದು ಮುಸ್ಲಿಂ ಸ್ಕಾಲರ್ ಆಗಿರ್ತಾರೆ, ಮತ್ತೊಂದು ಹೈಕೋರ್ಟ್ ಜಡ್ಜ್, ಇದನ್ನು ಹೈಕೋರ್ಟ್ ನೇಮಕ ಮಾಡುವಂತ ಒಬ್ಬರು ಜಡ್ಜ್ ಆಗಿರ್ತಾರೆ. ಅದರ ನಂತರ ಒಂದು IAS ರ್ಯಾಂಕಿನ ಒಬ್ಬ ಉದ್ಯೋಗಸ್ಥ, IAS ರ್ಯಾಂಕಿನ ಒಂದು ಆಫೀಸರ್ ಇರ್ತಾರೆ. ಈ 3 ಜನ ಇರ್ತಾರೆ. ಇದರಲ್ಲಿ ಇಲ್ಲಿ ಏನು ತೀರ್ಪಾಗ್ತದೆ ಅದು ಅಂತಿಮ ಅಂತ ಹೇಳಲಿಕ್ಕೆ ಇವರು ಹೇಳ್ತಾ ಇದ್ರು, ಕೆಲವರಲ್ಲಿ ಮಾತಾಡ್ತಾ ಇದ್ರು. ಆದರೆ ಇದು ಅಂತಿಮ ಅಲ್ಲ. ಇವತ್ತು ನಾನು ಹೇಳಲಿಕ್ಕೆ ಬಯಸ್ತೇನೆ, ಹೈಕೋರ್ಟ್ನಲ್ಲಿ ನಮ್ಮ ಮತ್ತು ಇದರ ಬಗ್ಗೆ ವಕ್ಫ್ ಮತ್ತು ಇತರ ಅವರ ಬಗ್ಗೆ ಏನೋ ವ್ಯಾಜ್ಯ ಇದೆ. 800 ಕೇಸುಗಳು ಇಲ್ಲಿ ತನಕ ಇವತ್ತಿನ ತನಕ ಕೋರ್ಟ್ನಲ್ಲಿ, ಹೈಕೋರ್ಟ್ನಲ್ಲಿ ನಡೀತಾ ಇದೆ. ನೀವು ಆಲೋಚನೆ ಮಾಡಿ. ಹಾಗಾದ್ರೆ ಟ್ರಿಬ್ಯುನಲ್ನಲ್ಲಿ ನಮಗೆ ಅಂತಿಮ ಆದರೆ 800 ಕೇಸ್ ಹೈಕೋರ್ಟ್ನಲ್ಲಿ ಯಾಕೆ ನಡೀತಾ ಇದೆ ಅಂತ ನೀವು ಆಲೋಚನೆ ಮಾಡಬೇಕು. ಈ ಕೋರ್ಟು 800 ಕೇಸಿಗೆ ಜಾಸ್ತಿ ಇರೋದು, ಇದರಲ್ಲಿ 99% ಇರೋದೆಲ್ಲವೂ ಗವರ್ಮೆಂಟ್ ವರ್ಸಸ್ ವಕ್ಫ್ ಆಗಿದೆ. ಅದೇ ಒಂದು 0.2% ಆಗಿರ್ಬೋದು ನಮ್ಮ ಹಿಂದೂ ಬಾಂಧವರಿಗೂ ಮತ್ತು ವಕ್ಫ್ಗೆ ಆಗಿರ್ಬೋದು. ಬಾಕಿ ಎಲ್ಲ ಇರೋದು ನಮ್ಮ ಗವರ್ಮೆಂಟ್ ಮತ್ತು ವಕ್ಫ್ನ ವಿರುದ್ಧ ಆಗಿದೆ. ಮತ್ತೆ ಅದರಂತೆ 2 ಮುಸ್ಲಿಮ್ಸರನ್ನು ಇದಕ್ಕೆ ಕಡ್ಡಾಯವಾಗಿ ಸೇರಿಸಬೇಕಂತ ಹೇಳ್ತಾರೆ. ಬೇರೆ ಧರ್ಮದ ಇತರ ವಾರಣಾಸಿ ನಿರ್ವಹಣಾ ಮಂಡಳಿ ಆಗಲಿ, ಶಿರೋಮಣಿ ಗುರುದ್ವಾರ ಆಗಲಿ, ಇತರ ಚರ್ಚಿನ ಆಗಲಿ, ಅದರಲ್ಲಿ ಯಾವುದರಲ್ಲೂ ಬೇರೆ ಸಮುದಾಯದವ್ರನ್ನು ಅಲ್ಲಿ ಹಾಕ್ಲಿಕ್ಕೆ ಹೇಳುವುದಿಲ್ಲ. ಬರೇ ಮುಸ್ಲಿಮ್ಸ್ ವಕ್ಫ್ನಲ್ಲಿ ಮಾತ್ರ ಹಾಕ್ಲಿಕ್ಕೆ ಹೇಳ್ತಾರೆ. ಅದಕ್ಕಾಗಿ ಇವತ್ತು ಕೋರ್ಟ್ ಪ್ರಶ್ನೆ ಮಾಡಿದೆ, ನೀವು ನಿಮ್ಮ ದೇವಸ್ಥಾನದಲ್ಲಿ ಮುಸ್ಲಿಮರನ್ನು ನೀವು ಹಾಕ್ತೀರಾ ಅಂತ ಹೇಳಿ. ಅದೇ ರೀತಿ ನಮ್ಮ ಲಿಮಿಟೇಷನ್ ಆಕ್ಟ್ ಅಲ್ಲಿ ಹೇಳ್ತಾರೆ, ನಮ್ಮ ಎಲ್ಲ ಸ್ವತ್ತಿನ ವಿವರಗಳನ್ನು, ಆಸ್ತಿಯನ್ನು ನೀವು ದಾಖಲೆಗಳನ್ನು ನೀವು ಮಂಡಿಸಬೇಕಂತೇಳಿ. ಕೋರ್ಟ್ ಮನೆ, ಸುಪ್ರೀಂ ಕೋರ್ಟ್ ಮನೆ, ಮಾನ್ಯ ಉಚ್ಚ ನ್ಯಾಯಾಲಯ ಕೇಳಿತು ಮನೆ. ಅದೇ ರೀತಿ ನೀವು ಡೆಲ್ಲಿಯ ಜಾಮಿಯಾ ಮಸೀದಿಯ ನೀವು ದಾಖಲೆಗಳನ್ನು ಹೇಗೆ ತರ್ತೀರಿ ಅಂತೇಳಿ ಇವರಲ್ಲಿ ಪ್ರಶ್ನೆ ಮಾಡಿತ್ತು. ಇಂಥ ಹಲವಾರು ಪ್ರಶ್ನೆಗಳು ಇವತ್ತು ಕೇಳಲಿಕ್ಕೆ ಬಯಸ್ತೇನೆ. ಅದಲ್ಲದೆ ಪ್ರಾಕ್ಟೀಸಿಂಗ್ ಮುಸ್ಲಿಂ ಇವತ್ತು ಹೇಳ್ತಾರೆ, ಒಂದು ಸ್ವತ್ತನ್ನು ನಾವು ಕೊಡಬೇಕಾದ್ರೆ
ಕೊಡಬೇಕಾದ್ರೆ ನಮ್ಮ ವಕ್ಫಿಗೆ ನಾವು ಯಾರಾದ್ರೂ ಕೊಡಬೇಕಾದ್ರೆ ಅವನು 5 ವರ್ಷ ಪ್ರಾಕ್ಟೀಸ್ ಮುಸ್ಲಿಂ ಆಗಿರ್ಬೇಕಂತೇಳಿ. ಅವನು ಹೇಗೆ ನಮಾಜ್ ಮಾಡ್ತಾನೆ 5 ವರ್ಷದಿಂದ ನಿರಂತರ ನಮಾಜ್ ಮಾಡ್ತಾ ಇದ್ದಾನೆ, ಅಥವಾ ಅವನು ಯಾರೋ ಒಬ್ಬರಿಗೆ ಹೋಗಿದ್ದಾನೆ, ಹಜ್ಜಿಗೆ ಹೋಗಿದ್ದಾನೆ, ಅಥವಾ ಇನ್ನಿತರ ನಮ್ಮ ಧರ್ಮದ ಕಾರ್ಯಕ್ರಮ ಮಾಡ್ತಾ ಇರ್ತೇನೆ ಅಂತೇಳಿ ಇವರಿಗೆ ಸರ್ಟಿಫಿಕೇಟ್ ಕೊಡೋರು ಯಾರು ಸ್ವಾಮಿ? ಇದನ್ನು ನೀವೆಲ್ಲ ಹೇಳಿಲ್ಲ. ಪ್ರಾಕ್ಟೀಸ್ ಮುಸ್ಲಿಂ ಮಾಡಬೇಕು ಅಂತ ಮಾತ್ರ ನೀವು ಹೇಳಿದ್ದೀರಿ. ಅದಲ್ಲದೆ ಇವತ್ತು ಹೇಳ್ತೀರಿ ನಾವು ಈ ಮುಸಲ್ಮಾನರ ನಾವು ಸಬಲೀಕರಣ ಮಾಡ್ಲಿಕ್ಕಾಗಿ ನಾವು ಮಾಡಿದ್ದೇವೆ ಅಂತೇಳಿ. 7% ಇದ್ದಂತಹ ಈ ಟ್ಯಾಕ್ಸ್ ಅನ್ನು ನೀವು 5% ಮಾಡಿದ್ರಿ. ಈ 7% ನಮಗೆ ಏನು ಸಿಗ್ತಾ ಇತ್ತು ಅದರಲ್ಲಿ ನಾವು ಮಸೀದಿಗಳ ನಿರ್ಮಾಣಕ್ಕಾಗಿಯೋ ಅಥವಾ ಅದರ ಬೇರೆ ಏನಾದರೂ ಕೆಲಸಕ್ಕಾಗಿಯೋ ಅಥವಾ ನಮ್ಮ ಸಮುದಾಯದ ಏಳಿಗೆಗಾಗಿ ನಾವು ಅದನ್ನು ಖರ್ಚು ಮಾಡ್ತಾ ಇದ್ದೀವಿ. ಅದನ್ನು ನೀವು ಕಮ್ಮಿ ಮಾಡಿದ್ದೀರಿ ಇವತ್ತು. ಅದೇ ರೀತಿ ಇವತ್ತು ನಮ್ಮ ಏನೆಲ್ಲ ದಾಖಲೆಗಳಿದೆ ಅದು 6 ತಿಂಗಳ ಒಳಗಾಗಿ ನೀವು ಅದನ್ನು ಅಪ್ಡೇಟ್ ಮಾಡಬೇಕಂತ ಹೇಳಿದ್ದಾರೆ. ಈಗಾಗಲೇ ಏಪ್ರಿಲ್ 8ನೇ ತಾರೀಕಿಗೆ ಈಗ ಅದನ್ನು ಆ ಡೇಟ್ ಶುರುವಾಗಿದೆ. ಉಮೀದ್ ಎಂಬ ಒಂದು ಪೋರ್ಟಲ್ ಮಾಡಿದ್ದಾರೆ, ಅದರಲ್ಲಿ ನಾವು ಅಪ್ಡೇಟ್ ಮಾಡಬೇಕಂತ ಹೇಳಿದ್ದಾರೆ. ಅದೇ ರೀತಿ ನೀವು ಸ್ಥಳವನ್ನು ಹೇಳ್ತಾ ಇದ್ರೆ ಎಲ್ಲ ಸ್ಥಳವು ಇವರದೇ ಆಗಿದೆ ಅಂತೇಳಿ, ಆದರೆ ಅದು ತಪ್ಪು ಮಾಹಿತಿ. ಕಪಿಲ್ ಸಿಬ್ಬಲ್ ಅವರು ಮೊನ್ನೆ ಪಾರ್ಲಿಮೆಂಟಲ್ಲಿ ಹೇಳಿದ್ರು, ಈ ತಮಿಳುನಾಡು, ಕೇರಳ, ಆಂಧ್ರದಲ್ಲಿ ಇದ್ದಷ್ಟು ದೇವಸ್ಥಾನಗಳಿಗೆ ಜಾಗ ಇದ್ದಷ್ಟು ನಮ್ಮ ಈ ವಕ್ಫ್ನಲ್ಲಿ ಜಾಗ ಇಲ್ಲ ಅಂತೇಳಿ. ಇದೆಲ್ಲ ನೀವು ಅರ್ಥ ಮಾಡ್ಕೊಳ್ಬೇಕು. ನಾವು ಜಾಗ ಇರಬೇಕಾದ್ರೆ ಬಾರದು ಅಂತ ಹೇಳೋದಿಲ್ಲ. ದೇವಸ್ಥಾನಕ್ಕೆ ಇನ್ನಷ್ಟು ಜಾಗ ಕೊಡಿ, ಅವರಿಗೂ ಅಗತ್ಯ ಇದೆ. ಎಲ್ಲ ಧರ್ಮದವರು ಅವರವರ ಧರ್ಮದ ಏನು ಅನುಸರಿಸ್ತಾರೋ ಅದು ಬಹಳ ಅಗತ್ಯ ಆಗಿದೆ. ಅದು ಅವರವರ ಹಕ್ಕಾಗಿದೆ. ನಮ್ಮ ಸಮುದಾಯದಲ್ಲಿ ಹಕ್ಕು ಕೊಟ್ಟಿದ್ದಾರೆ ನಮ್ಮ ಧರ್ಮದ ಬಗ್ಗೆ ನಮಗೆ ಅದು ಪಾಲಿಸಿಕೊಂಡು ಹೋಗ್ಲಿಕ್ಕೆ. ಅಲ್ಲದೆ ಇವತ್ತು ಕೆಲವರು ಟಿವಿ ಮಾಧ್ಯಮದಲ್ಲಿ ಕೂತ್ಕೊಂಡು ಹೇಳ್ತಾರೆ ಕಂಡ ಜಾಗವನ್ನೆಲ್ಲ ಇವರು ನಮ್ಮದು ಅಂತ ಹೇಳ್ತಾರೆ ಅಂತೇಳಿ. ಸ್ವಾಮಿ, ಅದು ಕಂಡ ಜಾಗ ಯಾವುದು ನಮ್ಮದು ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ಸರ್ಕಾರ ಇದೆ, ಸರ್ಕಾರದ ನೌಕರರಿದ್ದಾರೆ. ಇದೆಲ್ಲ ಇರುವಾಗ ನಾವು ನಮ್ಮ ಕಂಡ ಜಾಗ ನಾವು ಹೇಳಲಿಕ್ಕೆ ಸಾಧ್ಯ ಇದೆ. ಒಂದು ಉದಾಹರಣೆ ಹೇಳ್ತಾರೆ, ನಮಗೆ ಹಜ್ ಭವನ ಆಗ್ಲಿಕ್ಕೆ ಇಲ್ಲಿ ನಾವು 10 ವರ್ಷದಿಂದ ಇಲ್ಲಿ ನಾವು ಅದನ್ನು ಪರದಾಡ್ತಾ ಇದ್ದೇವೆ. ಇಲ್ಲಿ ಹಜ್ ಭವನ ನಮಗೆ ಸ್ಥಳ ಸಿಕ್ಕಿದ್ರೆ ನಮಗೆ ಮಾಡ್ಲಿಕ್ಕೆ ಆಗಿರಲಿಲ್ಲ. ಮೊನ್ನೆ ತಾನೇ ಈ ಒಂದು 20 ದಿವಸಗಳ ಮುಂಚೆ ಇನಾಯತಿಯನ್ನು 1 ಎಕರೆ 80 ಸೆನ್ಸು ಅದು ಬೆಳೆ ಬಾಳುವ 10 ಕೋಟಿ ಬೆಳೆ ಬಾಳುವ ವಸ್ತುವನ್ನು ಇವತ್ತು ನಮಗೆ ಬಜ್ಪೇಲ್ ಪರಿಸರದಲ್ಲಿ ಮುಖ್ಯ ರಸ್ತೆಯಲ್ಲಿ ಕೊಟ್ಟದ್ರಿಂದ ಇವತ್ತು ನಾವು ಅದಕ್ಕೆ ಹಜ್ ಭವನ ಮಾಡಲಿಕ್ಕಾಗಿ ಹೊರಟಿದ್ದೇವೆ. ಅವ್ರು ಯಾಕಾಗಿ ಕೊಟ್ಟಿದ್ದಾರೆ ಅಂತ ನೀವು ಆಲೋಚನೆ ಮಾಡಬೇಕು. ನಾನು ದುಡಿದಂತಹ ನನ್ನ ಸಂಪತ್ತಿನಲ್ಲಿ ಒಂದಿಷ್ಟು ಪಾಲು ನನ್ನ ಸಮುದಾಯಕ್ಕೆ, ನನ್ನ ಸಮುದಾಯದ ಏಳಿಗೆಗಾಗಿ, ಸಮುದಾಯದ ಸಬಲೀಕರಣಕ್ಕಾಗಿ ನಾನು ಕೊಡಬೇಕು ಅಂತ ಹೇಳಿ ಆ ನಿಟ್ಟಿನಲ್ಲಿ ಕೊಟ್ಟಂತ ಜಾಗ ಆಗಿದೆ. ಅದೇ ರೀತಿಯಾಗಿ ನಮ್ಮ ಪೂರ್ವಜರು, ನಮ್ಮ ಲ್ಯಾಂಡ್ ಲಾರ್ಡ್ಸ್ಗಳು, ನಮ್ಮ ಸಮುದಾಯದ ಒಂದು ಚಿಂತಕರು ಇವತ್ತು ನಮ್ಮ ಸಮುದಾಯದ ಏಳಿಗೆಗಾಗಿ, ನಮ್ಮ ಸಮುದಾಯದ ಸಬಲೀಕರಣಕ್ಕಾಗಿ, ನಮ್ಮ ಮುಂದಿನ ಪೀಳಿಗೆಗೆ ಉತ್ತಮ ರೀತಿಯಲ್ಲಿ ಜೀವನ ನಡೆಸಲಿಕ್ಕಾಗಿ ಜಾಗವನ್ನು ಕೊಟ್ಟಂತ ಜಾಗಗಳು ಇವತ್ತು ನಮ್ಮಲ್ಲಿ ಇರುವಂಥದ್ದು. ಕೆಲವರಿಗೆ ರೆಕಾರ್ಡ್ ಇರ್ಲಿಕ್ಕಿಲ್ಲ, ಅವತ್ತು ಅವರ ಜಾಗವನ್ನು ಅವರು ಕೊಟ್ಟಿದ್ದಾರೆ. ಆದರೆ ಇವತ್ತು ಆ ಜಾಗವನ್ನೆಲ್ಲ ಕಬಳಿಸಲಿಕ್ಕೆ ಇವತ್ತು ನೋಡ್ತಾ ಇದ್ದಾರೆ. ನಾನು ನಿಮ್ಮಲ್ಲಿ ಹೇಳಲಿಕ್ಕೆ ಬಯಸ್ತೇನೆ, ಇವತ್ತು ನಮ್ಮ ಮಾನ್ಯ ಪ್ರಧಾನಮಂತ್ರಿಗಳು ಹೇಳ್ತಾರೆ, ಈ ಜಾಗವನ್ನು ಸರಿಯಾಗಿ ನೀವು ಉಪಯೋಗಿಸಿದ್ದಿದ್ರೆ ನಿಮಗೆ ಪಂಚರ್ ಮಾಡುವ ಸ್ಥಿತಿ ಬರ್ತಿರ್ಲಿಲ್ಲ ಅಂತೇಳಿ. ನಾವು ಪಂಚರ್ ಮಾಡಿ ಏನು ಕೆಳಗೆ ಬೀಳಿಲ್ಲ ಸ್ವಾಮಿ, ನಾವು ಪಂಚರ್ ಮಾಡಿ ನಮ್ಮ ಈ ಸಮುದಾಯವನ್ನು ಮೇಲಕ್ಕೆ ಎತ್ತಿದ್ದೇವೆ ಅಂತ ನಾನು ಕೇಳಲಿಕ್ಕೆ ಬಯಸ್ತೇನೆ. ಇವತ್ತು ನಿಮ್ಮ ಕ್ಯಾಬಿನೆಟ್ ನಲ್ಲಿ ಯಾರಾದ್ರೂ ಒಬ್ಬರು ಪಂಚರ್ ಮಾಡುವ ಒಬ್ಬ MP ಇದ್ದಿದ್ರೆ ಇಂಥ ಕರಾಳ ಸ್ಥಿತಿಯನ್ನು ತರಲಿಕ್ಕೆ ನಿಮಗೆ ಇವತ್ತು ಬಿಡ್ತಿರ್ಲಿಲ್ಲ. ನೀವು ಈ ಪಂಚರ್ ಸಮುದಾಯಕ್ಕೆ ನೀವು ಅಧಿಕಾರವನ್ನು ಕೊಟ್ಟು ನೋಡಿ, ಚಾ ಮಾರುವವರಿಗೆ ನ್ಯಾಯವನ್ನು ಕೊಡಿಸುವ ಕೆಲಸವನ್ನು ಇವತ್ತು ಮಾಡ್ತಾರೆ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಇವತ್ತು ಕಾಶ್ಮೀರಲ್ಲಿ ಟೆರರಿಸಂ ನಡೆದಿದೆ, ಇವತ್ತು ಭಯೋತ್ಪಾದಕ ನಡೆದಿದೆ. ನಮಗೆಲ್ಲರಿಗೂ ಬಹಳ ದುಃಖ ಇದೆ ಅದರಲ್ಲಿ. ಯಾಕಂತ ಹೇಳಿದ್ರೆ ನಮ್ಮ ಎಲ್ಲ ಅಣ್ಣ ತಮ್ಮಂದಿರು ಅದರಲ್ಲಿ ಇವತ್ತು ಮರಣ ಹೊಂದಿದ್ದಾರೆ. ಇದು ಯಾರಿಗೂ ಆಗಬಾರ್ದು. ನಾವೆಲ್ಲರೂ ಒಂದು ಅಣ್ಣ ತಮ್ಮಂದಿರಾಗಿದ್ದೇವೆ. ಆದರೆ ಇವತ್ತು ನೀವು ಆಲೋಚನೆ ಮಾಡಬೇಕು, ಕೆಲವರು ಮುಸ್ಲಿಮರು ಅಂತೇಳಿ ಬಿಂಬಿಸುತ್ತಿದ್ದಾರೆ. ಎಲ್ಲರೂ ದೇಶದ ಪ್ರಜೆಗಳೇ, ಯಾರು ಇಲ್ಲಿ ಮುಸ್ಲಿಮು ಹಿಂದೂ ಅಂತ ಯಾರು ಭೇದ ಭಾವ ಮಾಡಬಾರ್ದು. ಇವತ್ತು ಈ ಹೋದಂತ ಪ್ರವಾಸಿಗರಿಗೆ ಏರ್ಪೋರ್ಟ್ನಿಂದ ಅಲ್ಲಿ ಹೋಟೆಲ್ವರೆಗೆ ಕರ್ಕೊಂಡು ಹೋದದ್ದು ಮುಸ್ಲಿಂ ಡ್ರೈವರ್ ಆಗಿರ್ತಾನೆ. ಅದೇ ರೀತಿ ಆ ಹೋಟೆಲ್ ಇದ್ದದ್ದು ಮುಸ್ಲಿಮರದಾಗಿರ್ತದೆ. ಅಲ್ಲಿ ಆ ಹೋಟೆಲ್ನಲ್ಲಿ ಯಾರೆಲ್ಲ ಕೆಲಸಕ್ಕಿದ್ರು ಅವರೆಲ್ಲರೂ ಮುಸ್ಲಿಮರಾಗಿದ್ರು. ಮತ್ತು ಇವರನ್ನು ಪ್ರವಾಸಿ ಸ್ಥಳಕ್ಕೆ ಕರ್ಕೊಂಡು ಹೋದವರು ಗೈಡ್ಗಳು ಮುಸ್ಲಿಮರಾಗಿದ್ರು. ಅದೇ ರೀತಿ ಅಲ್ಲಿ ಅವರನ್ನು ಬಚಾವ್ ಮಾಡಿ ಕರ್ಕೊಂಡು ಬಂದವರು ಮುಸ್ಲಿಮರಾಗಿದ್ರು. ಒಬ್ಬ ಮುಸ್ಲಿಂ ಯುವಕ ಅವರೊಂದಿಗೆ ಸೆಣಸಾಡಿ ಇವತ್ತು ಹುತಾತ್ಮರಾಗಿದ್ದಾರೆ. ಯಾರಿಗಾಗಿ? ಈ ನಮ್ಮ ಅಣ್ಣ ತಮ್ಮಂದಿರು, ನಮ್ಮ ಹಿಂದೂ ಬಾಂಧವರು, ನಮ್ಮ ಅಣ್ಣ ತಮ್ಮಂದಿರು ಅಂತ ಹೇಳಿ ಅವರು ಹುತಾತ್ಮರಾಗಿದ್ದಾರೆ. ಅಲ್ಲಿಂದ ಅವರನ್ನು ಕರ್ಕೊಂಡು ಬಂದು ಹೋಟೆಲ್ಗೆ ಬಂದು ಅದೇ ರೀತಿ ಅವರಿಗೆ ಪಕ್ಕದಲ್ಲಿ ಮನೆಯಲ್ಲೆಲ್ಲ ಊಟ ಕೊಟ್ಟು ಅವರನ್ನು ಮನೆಯಲ್ಲಿ ವಾಪಸ್ಸು ಏರ್ಪೋರ್ಟ್ಗೆ ಬಿಟ್ಟದ್ದು ಮುಸಲ್ಮಾನರಾಗಿದ್ದಾರೆ. ಇದನ್ನೆಲ್ಲ ತಾವು ಆಲೋಚನೆ ಮಾಡಬೇಕು. ತಾವು ಸುಮ್ಮನೆ ಒಬ್ಬರನ್ನು, ಒಂದು ಸಮುದಾಯವನ್ನು ತಲೆಗೆ ಕಟ್ಟೋದು ಸರಿಯಲ್ಲ. ಇದು ನಮ್ಮ ಒಂದು ಹಕ್ಕಾಗಿದೆ. ಇವತ್ತು ನಾವೆಲ್ಲರೂ ಹೋರಾಡಬೇಕಾಗಿದೆ. ಈ ವಕ್ಫ್ನ ಬಗ್ಗೆಯಲ್ಲಿ ಇವತ್ತು ನಾವು ಮಾತ್ರ ನಾಯಕರು ಮಾತ್ರ, ಸಮುದಾಯದ ನಾಯಕರು ಮಾತ್ರ ಅಲ್ಲ, ಇವತ್ತು ನಮ್ಮ ಸಮುದಾಯದ ಉಲಮಾಗಳು ಇವತ್ತು ರಸ್ತೆಗೆ ಇಳಿದಿದ್ದಾರೆ. ಯಾಕೆ? ಅವರಿಗೂ ನೋವಾಗಿದೆ.
ಈ ಉಲಮಾಗಳು ಯಾವತ್ತೆಲ್ಲ ನಾಯಕತ್ವವನ್ನು ಕೊಟ್ಟಿದ್ದಾರೋ ನಮ್ಮ ದೇಶದಲ್ಲಿ ಅವತ್ತೆಲ್ಲ ನಾವು ಅದಕ್ಕೆ ವಿಜಯ ಸಾಧಿಸಿದ್ದೇವೆ ಅಂತ ನಾನು ಹೇಳಿಕ್ಕೆ ಬಯಸ್ತೇನೆ. ಮೊನ್ನೆ ನಡೆದಂತಹ 18ನೇ ತಾರೀಕು ಶಾಕಾಡ್ನಲ್ಲಿ ನಡೆದಂತಹ ಪ್ರತಿಭಟನೆ ಬಹಳ ಐತಿಹಾಸಿಕ ಪ್ರತಿಭಟನೆ. ದಕ್ಷಿಣ ಕನ್ನಡದಲ್ಲಿ ನಡೆದಂತಹ ಒಂದು ಪ್ರತಿಭಟನೆ ಆಗಿತ್ತು. ಜನಸಾಗರವೇ ಸೇರಿತ್ತು. ಯಾಕಕ್ಕಾಗಿ? ನಮ್ಮ ಈ ವಕ್ಫ್ ಬಿಲ್ಲಿನ ವಿರುದ್ಧ ಹೋರಾಟಕ್ಕಾಗಿ. ಅದು ಉಲಮಾಗಳು ಪಡೆದಂತಹ ಹೋರಾಟ ಆಗಿತ್ತು. ಉಲಮಾಗಳು ನಮ್ಮ ಈ ದಕ್ಷಿಣ ಕನ್ನಡದಲ್ಲಾಗಲಿ ನಮ್ಮ ಭಾರತದಲ್ಲಿ ಉಲಮಾಗಳು ಹಾಕಿದ ಒಂದು ಗೀಟಿಗೆ ನಾವು ಆಚೆ ಹೋಗುವಂಥವ್ರು ನಾವಲ್ಲ. ಅವರು ಹೇಳಿದನ್ನು ಪಾಲಿಸುವವರಂತೂ ನಾವು. ಅದಕ್ಕಾಗಿ ಒಗ್ಗಟ್ಟಾಗಿ ಮೊನ್ನೆ ಹೋರಾಟ ನಡೆದಿದೆ. ಇದು ನೀವು ಎಲ್ಲಿವರೆಗೆ ನೀವು ಇದನ್ನು ಕೈ ಬಿಡುವುದಲ್ಲ ಅಲ್ಲಿವರೆಗೆ ನಮ್ಮ ಈ ಸಮುದಾಯದಕ್ಕಾಗಿ ಹೋರಾಡ್ತದೆ. ಇವತ್ತು ನಮ್ಮ ಸುಪ್ರೀಂ ಕೋರ್ಟು ಉಚ್ಚ ನ್ಯಾಯಾಲಯವು ಮೊನ್ನೆ ತಾತ್ಕಾಲಿಕವಾಗಿ ತಡೆ ಕೊಟ್ಟಿದೆ. ನಮಗೆಲ್ಲ ಆಶಾದಾಯಕವಾಗಿದೆ. 5ನೇ ತಾರೀಕಿಗೆ ಅದು ಪರ್ಮನೆಂಟ್ ಆಗಿರೋಕ್ಕೆ ತಡೆ ಕೊಡ್ತದೆ ಅಂತ ನಮಗೆ ಆಶಾದಾಯಕವಾಗಿದೆ. ಅದನ್ನು ನಾವು ಕಾತು ಕೂತಿದ್ದೇವೆ. ಯಾಕಂತ ಹೇಳಿದ್ರೆ ನ್ಯಾಯಾಲಯದ ಮೇಲೆ ನಮಗೆ ವಿಶ್ವಾಸ ಇದೆ. ಈ ಸಮುದಾಯ ನ್ಯಾಯಾಲಯದ ಮೇಲೆ ವಿಶ್ವಾಸ ಇರ್ತದೆ ಅಂತಂತವ್ರು. ಹಾಗಿರುವಾಗ ಆ ಮುಂದಿನ 5ನೇ ತಾರೀಕು ಏನು ಫಲಿತಾಂಶ ಬರುತ್ತೋ ಅದರ ಮೇಲೆ ನಾವು ಅದಕ್ಕೆ ನಾವು ವಿರುದ್ಧವಾಗಿ ನಾವು ವಿರುದ್ಧ ಅಲ್ಲ, ನಾವು ಸ್ವಾಗತಿಸ್ತೇವೆ. ಅದು ಏನು ಅವರು ನಮಗೆ ಒಳ್ಳೆಯದು ನಮ್ಮ ಇದು ನಿಟ್ಟಿನಲ್ಲಿ ಬರ್ತದೆ ಅಂತ ನಾವು ಸ್ವಾಗತಿಸಲಿಕ್ಕೆ ನಾವು ಕಾಯ್ತಾ ಇದ್ದೇವೆ. ಹೀಗಾಗಿ ಇವತ್ತು ಕರೆದಂಥ ಈ ನಮ್ಮ ರಫೀವುದ್ದೀನ್ ಖಿಲ್ರಿ ಅವರ ಕುದ್ರೋಳಿ ಮತ್ತು ಖಲೀಲ್ ಅವರ ಈ ನೇತೃತ್ವದಲ್ಲಿ ಕರೆದಂಥವರಿಗೆ ಅವರಿಗೆ ನಾನು ಅಭಿನಂದನೆ ಸಲ್ಲಿಸುತ್ತಾ ಇನ್ನಷ್ಟು ಇಂತಹ ಪ್ರತಿಭಟನೆಗಳು ಅಲ್ಲಲ್ಲಿ ನಡಿಬೇಕಾಗಿದೆ. ನಿನ್ನೆ BC ರೋಡ್ನಲ್ಲಿ ಮೊನ್ನೆ ನಡೆದಿದೆ, ಇನ್ನು ಉಪ್ಪಿನಂಗಡಿಯಲ್ಲಿ ಮಾಡ್ತಾ ಇದ್ದಾರೆ. ಅದೇ ರೀತಿ ಅನೇಕ ಕಡೆ ಮಾಡಲಿಕ್ಕೆ ಆಲೋಚನೆ ಮಾಡ್ತಾ ಇದ್ದಾರೆ. ಇದೆಲ್ಲ ನಾವು ಮಾಡಬೇಕಾಗಿದೆ. ನಮ್ಮ ಶಕ್ತಿಯನ್ನು ತೋರಿಸಬೇಕಾಗಿದೆ. ಇವತ್ತು ನಮಗೆ ಒಗ್ಗಟ್ಟು ಭಾಳ ಅಗತ್ಯ. ಇವತ್ತು ನಮ್ಮ ಸಮುದಾಯದ 2 ಪ್ರಮುಖ ಸಂಸ್ಥೆಗಳು ಇವತ್ತು ಒಗ್ಗಟ್ಟಾಗಿದ್ದಕ್ಕೆ ಹೋರಾಡ್ತಾ ಇದೆ. ಅದೇ ರೀತಿ ನಾವೆಲ್ಲರೂ ನಮ್ಮ ಎಲ್ಲ ಭೇದ ಭಾವಗಳನ್ನು ಮರೆತು ಇವತ್ತು ಒಗ್ಗಟ್ಟಾಗುವ ನಮಗೆ ಅವಶ್ಯಕತೆ ಅಂತ ಹೇಳುತ್ತಾ ಮಾತಾಡಲಿಕ್ಕೆ ಅವಕಾಶ ಮಾಡಿದ್ದನ್ನು ವಂದಿಸುತ್ತಾ ನನ್ನ ಮಾತಿಗೆ